ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರು ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ನಿಮಗೆ ಇಷ್ಟ ಆಗಿದ್ರೆ ಇದನ್ನ ಶೇರ್ ಕೂಡ ಮಾಡ್ಬೋದು. ಹಾಗೆ ಇವತ್ತು ನಾನು ತೋರಿಸ್ತಿರೋ ಈ ರೆಸಿಪಿ ಬಂದು ನಮ್ಮ ಅಜ್ಜಿ ಮಾಡ್ತಿದ್ರು. ಇದು ಮೊಸರಿನ ಜೊತೆ ಹಾಗೆ ಚಕ್ಲಿ ಜೊತೆ ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಇವತ್ತಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮಾವಿನಕಾಯಿ ಚಟ್ನಿ ಅಂದರೆ ನನಗಂತೂ ಪಂಚಪ್ರಾಣ. ಇದಕ್ಕೆ ಹುಳಿ ಮಾವಿನಕಾಯಿ ಅಥವಾ ತೋತಾಪುರಿ ಮಾವಿನಕಾಯಿ ಆದರೂ ಯೂಸ್ ಮಾಡ್ಬೋದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಹಸಿಮೆಣಸಿನ್ಕಾಯಿ, ಮಾವಿನಕಾಯಿ, ಹುರಿದಿಟ್ಕೊಂಡಿರುವಂಥ ಮೆಂತ್ಯ, ಸಾಸಿವೆ ಪುಡಿ. ಫಸ್ಟು ಈಗ ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನ್ಕಾಯಿ, ಹುರಿದಿಟ್ಕೊಂಡಿರುವಂಥ ಮೆಂತ್ಯ, ಸಾಸಿವೆ ಪುಡಿ 1 ಟೇಬಲ್ ಸ್ಪೂನ್, ಹಾಗೆ ಅರ್ಧ ಟೀ ಸ್ಪೂನ್ ಮೆಂತ್ಯ ಸಾಸಿವೆ ಪುಡಿನ ನೋಡಿಕೊಂಡು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಯಾಕೆ ಅಂದರೆ ಕಹಿ ಬಂದ್ಬಿಡುತ್ತೆ. ಸೊ ಇವಾಗ ಹಾಕೊಂಡಿದ್ದಾಯಿತು. ಇದನ್ನು ನಾವು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಗ್ರೈಂಡ್ ಆದಮೇಲೆ ಅರ್ಧ ಬಟ್ಲು ಮಾವಿನಕಾಯಿನ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ. ತರ್ತರಿಯಾಗಿ ಮಾವಿನಕಾಯಿ ರುಬ್ಬಿದ ಆದಮೇಲೆ ಇನ್ನೂ ಅರ್ಧ ಬಟ್ಲು ಮಿಕ್ಕಿರುತ್ತಲ್ಲ, ಇವಾಗ ಅದನ್ನು ನಾವು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದನ್ನು ನಮ್ಮ ಅಜ್ಜಿ ಕೈಯಲ್ಲೇ ರುಬ್ತಿದ್ರು, ಆವಾಗ ಇನ್ನೂ ಟೇಸ್ಟು ಸಕ್ಕತ್ತಾಗಿರ್ತಿತ್ತು. ಸೊ ಇವಾಗ ಕಂಪ್ಲೀಟಾಗಿ ಇದು ರುಬ್ಬ ಆದಮೇಲೆ ಲಾಸ್ಟ್ ಉಪ್ಪು ಖಾರ ಸ್ವಲ್ಪ ಮುಂದಿದ್ರೆ ಮತ್ತೆ ಒಂದ್ಸರಿ ಗ್ರೈಂಡ್ ಮಾಡ್ಕೊಳ್ಳೋಣ, ಯಾಕೆ ಅಂದರೆ ಉಪ್ಪು ಮಿಕ್ಸ್ ಆಗಬೇಕು. ಹಾಲಿಡೇಸ್ಗೆ ಅಜ್ಜಿ ಮನೆಗೆ ಅಂತ ಹೋದಾಗ ಅಜ್ಜಿ ಈ ಚಟ್ನಿನ ಹೊರಳ್ಕಲ್ಲಲ್ಲಿ ರುಬ್ಬಿ ನಮಗೆಲ್ಲ ಮಾಡಿಕೊಡ್ತಿದ್ರು. ನಾಸ್ಟಾಲಜಿಕ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಈ ಚಟ್ನಿಗೆ ನೀವು ಹಿಂಗು ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ಈ ಚಟ್ನಿನ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಅಂತೀರ. ಹಾಗಿದ್ರೆ ಈ ರೆಸಿಪಿನ ನೀವು ಲೈಕ್ ಹಾಗೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಈ ಥರ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್.